ಕಾಂತಾರ ಅಧ್ಯಾಯ 1 ಅನ್ನುವಂಥ ಮೂವಿ ಈ ಬರೋ ಡಿಸೆಂಬರ್ 2ನೇ ತಾರೀಕು ರಿಲೀಸ್ ಆಗತ್ತೆ. ಇದರ ಟೋಟಲ್ ಬಜೆಟ್ ಎಷ್ಟೈತಪ್ಪ ಅಂದ್ರೆ 125 ಕೋಟಿಯ ಬಜೆಟ್ ಒಳಗೆ ಈ ಒಂದು ಮೂವಿ ಬಂದೈತಿ. ಇದರ ಪ್ರೊಡ್ಯೂಸರ್ ಆಗಿ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸಿಂಗ್ದಾಗ ವಿಜಯ್ ಕಿರಂಗಂದೂರ್ ಅವರು ಪ್ರೊಡ್ಯೂಸ್ ಮಾಡ್ಯಾರ. ಹಂಗ ಈ ಮೂವಿ ಇನ್ನೇನು ಕೆಲವು ದಿನಗಳು ಉಳಿದಾವ ರಿಲೀಸ್ ಆದರೂ ಕೂಡ ಈ ಮೂವಿಯ ಟ್ರೇಲರ್ ಅಥವಾ ಹಾಡುಗಳು ಅಥವಾ ಯಾವುದೇ ರೀತಿಯಾದ ಕೆಲವು ವಿಷಯಗಳನ್ನ ಯಾವುದೇ ರೀತಿಯಾದ ಹಂಚ್ಕೊಂಡಿಲ್ಲ. ಕೇವಲ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಮೂವಿಯ ಪೋಸ್ಟರ್ ಅಷ್ಟೇ ರಿಲೀಸ್ ಮಾಡ್ಯಾರ್ರಿ ಟೀಮ್. ಅದಕ್ಕೆ ಇನ್ಮ್ಯಾಗ ಯಾವ ರೀತಿಯಾಗಿ ಇರುತತಿ ಅನ್ನೋ ಸಿನಿಮಾ ನೋಡಿದ್ಬೇಕ ಜನರಿಗೆ ಗೊತ್ತಾಗೋದು. ಹಂಗ ಈ ಸಿನಿಮಾದೊಳಗೆ ಏನೊಂದು ಮೇನ್ ಆಗಿ ಕಾಣ್ಬೋದಪ್ಪ ಅಂದ್ರೆ ರಿಲೀಸ್ ಅಂದ್ರೆ ಈಗೇನು ಕಾಂತಾರ ಐತ್ರಲ್ಲ, ಕಾಂತಾರ ಹಿಂದಿನ ಭಾಗವನ್ನ ಇಲ್ಲಿ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಅದ್ರದ್ದು ಈಗೇನು ಆಗಿಲ್ಲ ಅದ್ರ ಪೂರ್ವ ಜನ್ಮದ ಏನಿತ್ತು ಅನ್ನೋದನ್ನ ಕಥೆಯನ್ನ ಈ ಒಂದು ಚಿತ್ರದೊಳಗೆ ತೋರಿಸ್ಬೋದು ಅನ್ನೋದೊಂದ ನನ್ನ ಮನೋಭಾವನೆ. ಹಂಗ ಇದ್ರ ಮುಂದಿನ ತೋರಿಸ್ಬೇಕಪ್ಪ ಅಂದ್ರೆ ಈ ಒಂದು ಮೂವಿ ಒಳಗೆ ರಿಷಬ್ ಶೆಟ್ಟಿ ಅವರು ಆಕ್ಟಿಂಗ್ ಮಾಡ್ಯಾರು. ಒಂದು ಲಾಜಿಕ್ ವಿಚಾರ ನೋಡೋದಾದ್ರೆ ಏನಾಕೈತೆ ಅಂದ್ರೆ ತನ್ನ ತಂದೆನೂ ಸೇಮ್ ರಿಷಬ್ ಶೆಟ್ಟಿನ ಮಾಡ್ಯಾರು, ಅವ್ರ ಮಗನ ಪಾತ್ರನೂ ರಿಷಬ್ ಶೆಟ್ಟಿನ ಮಾಡ್ಯಾರು. ಇನ್ನು ಮ್ಯಾಗ ಅದನ್ನ ತೋರಿಸ್ಬೇಕಪ್ಪ ಅಂದ್ರೆ ಅಥವಾ ರಿಷಬ್ ಶೆಟ್ಟಿ ಅವ್ರನ್ನ ಅಲ್ಲಿ ಇನ್ಕ್ಲೂಡ್ ಮಾಡ್ಬೇಕಂದ್ರೆ ಅಂದ್ರೆ ಮುಂದಿನ ಭಾಗ ತೋರ್ಸೋರು ಇದ್ರಂದ್ರೆ ಮತ್ತೆ ಹೊಳೆ ರಿಷಬ್ ಶೆಟ್ಟಿ ಅಂದ್ರೆ ತನ್ನ ಮತ್ತ ತಂದೆಯ ಮಗನಾಗಿ 3ನೇ ಸಲಾನು ಕೂಡ ಸೇಮ್ ಅವ್ರದ ಮುಖ ಆಕೈತಿ ಅನ್ನೋ ಒಂದು ಲಾಜಿಕ್ ಪ್ರಶ್ನೆ ನನ್ನ ಕಡೆಯಿಂದ. ಅದ ಕಾರಣಕ್ಕಾಗಿ ಈ ಮುಂದಿನ ಭಾಗ ಇರ್ಲಕ್ಕಿಲ್ಲ ಬಹುಶಃ ಅದರದ ಒಂದು ಪೂರ್ವ ಜನ್ಮದ ಯಾವ ರೀತಿಯಾಗಿ ಆ ಒಂದು ಜಾಗ ಸಿಕ್ಕ ಒಳಗ ಅವರು ಪಟ್ಟಂತ ತೊಂದರೆಯನ್ನ ಈ ಒಂದು ಚಿತ್ರದೊಳಗೆ ತೋರ್ಸಕ್ ಪ್ರಯತ್ನ ಮಾಡಿರ್ಬೋದು ಅನ್ನೋದ ನನ್ನ ಅನಿಸಿಕೆ ಐತಿ. ಹಂಗ ಫಿಲ್ಮ್ ರಿಲೀಸ್ ಆಗಾಕ ಕೇವಲ ಕೆಲವೇ ದಿನಗಳು ಉಳಿದಾವ್ರಿ. ಆದ್ರೂ ಏನಂತಾನೆ ಏನೋ ಬಿಟ್ಟಿಲ್ಲ, ಇರ್ಲಿ ಮುಂದೆ ಹೋಗಿ ಏನ್ ಸಸ್ಪೆನ್ಸ್ ಕೊಡ್ಬೋದು ಅದ್ ಕಾದು ನೋಡುನು. 2ನೇ ತಾರೀಕು ಫಿಲ್ಮ್ ರಿಲೀಸ್ ಆಕೈತಿ ಅಂತ ಹೇಳ್ಯಾರು. 2ನೇ ತಾರೀಕು ವೇಟಿಂಗ್ ಮಾಡೋಣ್ರಿ. ಅಲ್ಲಿ